ಮೈಂಡ್ ಫಿನಿಶ್ ಆಗಿದ್ದು ಪ್ರತೀಕಾರವನ್ನ ತೀರಿಸಿಕೊಂಡಿದ್ದಾರೆ ಭಾರತದ ಯೋಧರು. ಉಗ್ರ ಕಮ್ರಾನ್ ಅಲಿಯಾಸ್ ಘಾಜಿ ಮತ್ತು ಹಿಲಾಲ್ ಅನ್ನ ಮಠಾಶ್ ಮಾಡಲಾಗಿದೆ. ಈಗಾಗಲೇ ಪುಲ್ವಾಮಾ ಮಾಸ್ಟರ್ ಮೈಂಡ್ ಅನ್ನ ಫಿನಿಶ್ ಮಾಡಿದ್ದಾರೆ ಭಾರತದ ಯೋಧರು. ಪ್ರತೀಕಾರವನ್ನ ತೀರಿಸಿಕೊಂಡಿದ್ದಾರೆ. ಮೊನ್ನೆ ನಡೆದಂತಹ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಉಗ್ರ ಕಮಾನ್ ಅಲಿಯಾಸ್ ಘಾಜಿ ಅಂಡ್ ಹಿಲಾಲ್ ಮಠಾಶ್ ಅನ್ನ ಈಗಾಗಲೇ ಭಾರತದ ಯೋಧರು ಮಠಾಶ್ ಮಾಡಿದ್ದು ಪ್ರತೀಕಾರವನ್ನ ತೀರಿಸಿಕೊಂಡಿದ್ದಾರೆ. ಉಗ್ರರ ಅಡಗುತಾಣಗಳನ್ನ ಸುತ್ತುವರೆದಿದ್ರು ಯೋಧರು. ಇದೇ ಅಡಗುತಾಣದಲ್ಲಿ ಅವಿತು ಕುಳಿತಿದ್ದ ಉಗ್ರ ಕಮ್ರಾನ್ ರಕ್ತ ಪಿಪಾಸು ಘಾಜಿಯನ್ನ ಕೂಡ ನಮ್ಮ ಭಾರತದ ಸೇನೆ ಮಠಾಶ್ ಮಾಡಿದೆ. ಪುಲ್ವಾಮಾದ ಪಿಂಗ್ಲಿಯಾ ಪ್ರದೇಶದಲ್ಲಿ ಫೈರಿಂಗ್ ಅನ್ನು ನಡೆಸಲಾಗಿದ್ದು 45 ಯೋಧರ ಸಾವಿಗೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಭಾರತದ ಸೇನೆ. ಫೈರಿಂಗ್ ವೇಳೆ ನಮ್ಮ ಭಾರತದ 4 ಯೋಧರು ಕೂಡ ಈ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ. ಪುಲ್ವಾಮಾದ ಪಿಂಗ್ಲಿಯಾ ಪ್ರದೇಶದಲ್ಲಿ ಅಡಗು ಕೂತಿದ್ರು 45 ಯೋಧರು ಮೊನ್ನೆ ಉಗ್ರರ ದಾಳಿಯ ಸಂದರ್ಭದಲ್ಲಿ ಹುತಾತ್ಮರಾಗಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಭಾರತದ ಯೋಧರು ಈಗ ಇಬ್ಬರನ್ನ ಈಗಾಗಲೇ ಅವರನ್ನ ಮಠಾಶ್ ಮಾಡುವುದರ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಯಾರ್ಯಾರನ್ನ ಮಠಾಶ್ ಮಾಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಜೈಷ್ ಎ ಮೊಹಮ್ಮದ್ ಕಮಾಂಡರ್ ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ ನನ್ನ ಕೂಡ ಈಗಾಗಲೇ ಮಠಾಶ್ ಮಾಡಲಾಗಿದೆ. ಇದರಲ್ಲೂ ಕೂಡ ಇಡಿ ಬಾಂಬ್ ತಯಾರಿಕೆಯಲ್ಲಿ ಈತ ಸ್ಪೆಷಲಿಸ್ಟ್. ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ನ ನಂಬಿಕಸ್ಥ ಈತ. ಜೈಷ್ ಇ ಮೊಹಮ್ಮದ್ ನ ಕಮಾಂಡರ್ ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ ನನ್ನ ಈಗಾಗಲೇ ಮಠಾಶ್ ಮಾಡಲಾಗಿದ್ದು ಐಇಡಿ ಬಾಂಬ್ ತಯಾರಿಕೆಯಲ್ಲಿ ಈತ ಸ್ಪೆಷಲಿಸ್ಟ್ ಆಗಿದ್ದ. ಯಾರು ಈ ಕಮ್ರಾನ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಆದಿಲ್ಗೆ ಸುಸೈಡ್ ಬಾಂಬ್ ಅನ್ನ ತರಬೇತಿಯನ್ನ ಕೂಡ ಕೊಟ್ಟವನು ಈತನೇ ಮಾಸ್ಟರ್ ಮೈಂಡ್. ತಾಲಿಬಾನ್ ನ ಸ್ಟೈಲ್ ಸುಸೈಡ್ ಅಟ್ಯಾಕ್ ನ ಯೋಜನೆಯನ್ನ ಕೂಡ ಈತ ಮಾಡಿದವನು. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ರಶೀದ್ ಘಾಜಿ ಕೂಡ ಮಠಾಶ್ ಆಗಿದ್ದಾನೆ. ಆದಿಲ್ಗೆ ಸುಸೈಡ್ ಬಾಂಬ್ ತರಬೇತಿಯನ್ನ ಕೂಡ ಕೊಡಲಾಗಿತ್ತು. ತಾಲಿಬಾನ್ ನ ಸ್ಟೈಲ್ ಸುಸೈಡ್ ಅಟ್ಯಾಕ್ ನ ಯೋಜನೆಯನ್ನ ಕೂಡ ಮಾಡಿದವನು ಈತನನ್ನ ಕೂಡ ಮಠಾಶ್ ಮಾಡುವುದರ ಮೂಲಕ ಭಾರತ ಸೇನೆ ತಮ್ಮ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಒಂದು ಕಡೆ ಮೊನ್ನೆ ಉಗ್ರರ ದಾಳಿಗೆ ನಮ್ಮ 45 ಸೈನಿಕರು ಕೂಡ ಹುತಾತ್ಮರಾದ್ರೆ, ಮತ್ತೊಂದು ಕಡೆ ಇವತ್ತಿನ ಈ ಒಂದು ದಾಳಿಯಲ್ಲಿ ಕೂಡ ಇವತ್ತು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ 4 ಯೋಧರು ಕಮಾಂಡೋ ಸೇರಿದಂತೆ ಇವತ್ತು ಮತ್ತೆ ಹುತಾತ್ಮರಾಗಿದ್ದಾರೆ. ಇವತ್ತಿನ ದಾಳಿ ಯಾವ ರೀತಿಯಾಗಿತ್ತು? ಇವತ್ತು ಯಾವ ರೀತಿಯಾಗಿ ರೂಪುರೇಷೆಯನ್ನ ಮಾಡಲಾಗಿತ್ತು? ನವಿತಾ, ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿ ನಡೆಸಿದಂತಹ ಒಂದು ಉಗ್ರರ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮೊನ್ನೆಯಿಂದನೇ ಅವಂತಿಪುರ ಮತ್ತು ಪುಲ್ವಾಮಾ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನಿರಂತರವಾಗಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. ಕಾರಣ ಇಷ್ಟೇ, ಅಲ್ಲಿ ಇನ್ನೂ ಒಂದಷ್ಟು ಜನ ಉಗ್ರರು ಅವಿತಿರಬಹುದು ಎಂಬ ದಟ್ಟವಾದಂತಹ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಜೊತೆಗೆ ದೆಹಲಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಾರ್ ರೂಮ್ ಅನ್ನ ರಚಿಸಿದಂತಹ ರಕ್ಷಣಾ ಇಲಾಖೆ ಹಿರಿಯ ಸೇನಾ ಅಧಿಕಾರಿಗಳನ್ನ ಆ ವಾರ್ ರೂಮ್ಗೆ ನಿಯೋಜಿಸಿತ್ತು. ಹಿರಿಯ ಅಧಿಕಾರಿಗಳು ಇಲ್ಲಿ ಕೂತ್ಕೊಂಡು ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೆಸಬೇಕು ಅನ್ನುವಂತಹ ತಂತ್ರವನ್ನ ರೂಪಿಸ್ತಿದ್ರು. ಜೊತೆಗೆ ಇಲ್ಲಿಂದನೇ ಒಂದಷ್ಟು ಡೈರೆಕ್ಷನ್ಸ್ಗಳನ್ನ ಕೊಡ್ತಾ ಇದ್ರು. ಅದಕ್ಕೆ ತಕ್ಕಂತೆ ಅಲ್ಲಿರುವಂತಹ ಸೇನೆಯ ಪಡೆ ಆಕ್ಟ್ ಮಾಡ್ತಾ ಇತ್ತು. ಮತ್ತು ಈಗ ನಮಗೆ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಕೇವಲ ಈ ಒಂದು ಅಬ್ದುಲ್ ರಶೀದ್ ಘಾಜಿ ವಶಕ್ಕೆ ಪಡೆಯಲಿಕ್ಕೆ ಕಳೆದ 19 ಗಂಟೆಗಳ ಕಾಲ ತಂತ್ರವನ್ನ ರೂಪಿಸಲಾಗಿತ್ತು. ಮತ್ತು ಅಬ್ದುಲ್ ರಶೀದ್ ಘಾಜಿ ಇದ್ದಂತಹ ಸ್ಥಳದಲ್ಲಿ ಅಂದ್ರೆ ಪುಂಗ್ಲಿನ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇದನ್ನೇ ಅನ್ನುವಂತಹ ಖಚಿತ ಮಾಹಿತಿಯನ್ನ ಆಧರಿಸಿ ಆ ಒಂದು ಸ್ಥಳಕ್ಕೆ ಸುತ್ತವೂ ಕೂಡ ತಮ್ಮ ಸೇನೆ ಸುತ್ತುವರೆದಿತ್ತು. ಈತನನ್ನ ಆಕ್ಚುಲಿ ಜೀವಂತವಾಗಿ ವಶಕ್ಕೆ ಪಡಿಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡಿತ್ತು.
ಯಾಕೆ ಅಂತಂದ್ರೆ ಇದೇ ಅಬ್ದುಲ್ ರಶೀದ್ ಗಾಜಿ ಈ ಒಂದು ಪುಲ್ವಾಮಾ ಘಟನೆಯ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ, ನಿಜವಾದ ಸೂತ್ರಧಾರ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈತನನ್ನ ವಶಕ್ಕೆ ಪಡೆದು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕು ಅನ್ನುವಂಥ ತಂತ್ರ ಸೇನೆಯದ್ದಾಗಿತ್ತು. ಆದರೆ ಒಂದು ರೀತಿಯಲ್ಲಿ ಸೇನೆ ಸಕ್ಸಸ್ ಆಗಿದೆ. ಏನು ಅಂತಂದ್ರೆ ಅಬ್ದುಲ್ ರಶೀದ್ ಗಾಜಿಯನ್ನ ಬಲಿ ಪಡ್ಕೊಳ್ಳಲಾಗಿದೆ, ಜೊತೆಗೆ ಆತನ ಸಹಚರನನ್ನು ಕೂಡ ಒಬ್ಬನನ್ನ ಬಲಿ ಪಡ್ಕೊಳ್ಳಿದೆ. ಆ ಮುಖಾಂತರ ಪುಲ್ವಾಮಾ ಘಟನೆಗೆ ಮೊದಲ ಹಾಗೆ ಸಂಪರ್ಕದಲ್ಲಿರಿ ಧರಣೇಶ್. ಈಗಾಗಲೇ ನಾವು ನೋಡ್ತಾ ಇದ್ವಿ ಪುಲ್ವಾಮಾದಲ್ಲಿ ಸೇನಾ ಕಾರ್ಯಾಚರಣೆಗೆ ಅಡ್ಡಿ ಕೂಡ ಆಗಿದ್ದು ಸ್ಥಳೀಯರಿಂದ ಸೇನಾ ಪಡೆಯ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಸೇನೆಯ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಸ್ಥಳೀಯರು. ಈಗಾಗಲೇ ಪುಲ್ವಾಮಾದಲ್ಲಿ ಸೇನಾ ಕಾರ್ಯಾಚರಣೆಗೆ ಅಲ್ಲಿನ ಸ್ಥಳೀಯರೇ ಅಡ್ಡಿ ಆಗ್ತಾ ಇದ್ದಾರೆ. ಸೇನಾ ಪಡೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ. ಸೇನೆಯ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಸ್ಥಳೀಯರು. ಈ ಮೂಲಕ ಸೇನಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಸೇನೆಯವರು. ಆ ಒಂದು ಕಾರ್ಯಾಚರಣೆಗೆ ಅಡ್ಡಿಯನ್ನ ಮಾಡ್ತಾ ಇದೆ ಅಲ್ಲಿನ ಸ್ಥಳೀಯ ಜನತೆ. ದೂರ ಹೋಗ್ಬೇಕು ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ ಯೋಧರು. ಆದ್ರೆ ಅಲ್ಲಿನ ಸ್ಥಳೀಯರು ಸೇನಾ ಕಾರ್ಯಾಚರಣೆಗೆ ಅಡ್ಡಿಯನ್ನ ಮಾಡುವುದರ ಮೂಲಕ ಇನ್ನಷ್ಟು ಯಾವ ರೀತಿಯಾಗಿ ಈಗಾಗಲೇ ಸಮಸ್ಯೆಗಳು ಆಗಿದೆ ಮತ್ತಷ್ಟು ಸಮಸ್ಯೆನ ಉಲ್ಬಣಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಸೇನೆಯ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇವತ್ತು ನಡೆದಂತಹ ಒಂದು ರೀತಿಯ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಮಾಸ್ಟರ್ ಮೈಂಡ್ ಅನ್ನ ಕೂಡ ಈಗಾಗಲೇ ಆತನನ್ನ ಮಟಾಶ್ ಮಾಡಲಾಗಿದೆ. ಇವೆಲ್ಲವೂ ಕೂಡ ಅಲ್ಲಿನ ಸ್ಥಳೀಯರಿಗೆ ಈಗಾಗಲೇ ಒಂದು ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ. ಆದ್ರೆ ಸೇನಾ ಪಡೆಯ ಮೇಲೆನೆ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ. ಸೇನೆಯ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಸ್ಥಳೀಯರು. ಯಾವುದೇ ಕಾರಣಕ್ಕೂ ಕೂಡ ಈ ಕಾರ್ಯಾಚರಣೆ ನಿಲ್ಲೋದಿಲ್ಲ, ಹಾಗಾಗಿ ದೂರ ಹೋಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಯೋಧರು. ಎಲ್ಲೋ ಒಂದ್ ಕಡೆ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರೇ ಕಾರ್ಯಾಚರಣೆಗೆ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ. ಇದು ಇವತ್ತು ನಿನ್ನೆ ನಡೀತಾ ಇರೋದಂತಲ್ಲ, ಹಲವು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಸ್ಥಳೀಯರು ಸೇನಾ ಕಾರ್ಯಾಚರಣೆಗೆ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಯೋಧರಿಗೆ ಕಲ್ಲು ತೂರಾಟವನ್ನ ಮಾಡ್ತಾನೆ ಇದ್ದಾರೆ. ಇಂತಹ ಕಾರ್ಯಾಚರಣೆಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಹಿನ್ನೆಲೆಯಲ್ಲಿ ದೂರ ಹೋಗುವಂತೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಯೋಧರು. ಸೇನಾ ಕಾರ್ಯಾಚರಣೆಗೆ ಅಡ್ಡಿಯನ್ನ ಪಡಿಸುವುದರ ಮೂಲಕ ಕಾರ್ಯಾಚರಣೆ ಸಕ್ಸಸ್ ಆಗುವಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಅಲ್ಲಿನ ಸ್ಥಳೀಯರು ಅಡ್ಡಿಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ, ಯಾವಾಗ ಆತ ಒಬ್ಬ ಉಗ್ರ ಈ ರೀತಿಯ ಬಾಂಬ್ ಸುಸೈಡ್ ಬಾಂಬ್ ಅಲ್ಲಿ ಸಾವನ್ನಪ್ಪಿದ, ಆತನ ಮನೆಯವರಿಗೆ ಶುಭಾಶಯವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. आपसे गुजारिश कर रहा हूं कि अभी एनकाउंटर चल रहा है, वहां खतरा लाहक है. आप मेहरबानी करके वापस चले जाइए और एनकाउंटर साइट पे आने से गुरेज करिए. मेहरबानी कीजिए, वापस चले जाइए. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಪ್ರತಿ ಬಾರಿ ನಾವು ನೋಡ್ತಾ ಇದ್ವಿ ಅವರನ್ನೇ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಸೇನೆಯ ಮೇಲೆನೆ ಕಲ್ಲು ತೂರಾಟವನ್ನ ಮಾಡ್ತಾರೆ ಅಲ್ಲಿಯ ಸ್ಥಳೀಯರು. ಅಲ್ಲಿನ ಸ್ಥಳೀಯರೇ ಸಾಕಷ್ಟು ಸಪೋರ್ಟ್ ಅನ್ನ ಕೂಡ ಮಾಡ್ತಾರೆ ಉಗ್ರರಿಗೆ ಅನ್ನುವಂಥದ್ದು ಈಗಲೂ ಕೂಡ ಮೇಲ್ನೋಟಕ್ಕೆ ಕಂಡು ಬರುವಂತಹ ಅಂಶ, ಗೊತ್ತಿರುವಂತಹ ಸತ್ಯ ಅಂತ ಹೇಳಿ. ಈಗ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನ ಸೇನಾ ಯೋಧರು ಅಲ್ಲಿನ ಸ್ಥಳೀಯರಿಗೆ ನೀಡ್ತಿದ್ದಾರೆ? ಯಾವ ರೀತಿಯಂತಹ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ? ನವಿತಾ, ಜಮ್ಮು ಕಾಶ್ಮೀರದಲ್ಲಿ ಇದು ಒಂದು ರೀತಿಯಲ್ಲಿ ದುರ್ದೈವ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅಲ್ಲಿ ಸೇನೆ ಮೇಲೆ ಅಥವಾ ಪೊಲೀಸರ ಮೇಲೆ ಸ್ಥಳೀಯರು ಕಲ್ಲು ತೂರಾಟ ನಡೆಸುವಂಥದ್ದು ಅಥವಾ ಸೇನೆ ಅಥವಾ ನಮ್ಮ ಪೊಲೀಸರ ಕಾರ್ಯಾಚರಣೆಗೆ ಅಡ್ಡುಪಡಿಸುವಂಥದ್ದು ಒಂದು ರೀತಿಯಲ್ಲಿ ಮಾಮೂಲಿ ಸಂಗತಿ ಆಗ್ಬಿಟ್ಟಿದೆ. ಅಲ್ಲಿ ಈಗಲೂ ಕೂಡ ಅವಂತಿಪುರ ಮತ್ತು ಪುಲ್ವಾಮಾ ನಡುವಿರುವಂತಹ ಹಳ್ಳಿಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಿರುವಂತಹ ನಮ್ಮ ಸೇನೆಯ ಸೈನಿಕರಿಗೆ ಅಡ್ಡಿಪಡಿಸುವಂತಹ ಕೆಲಸ ಆಗ್ತಿದೆ. ಕೆಲವು ಕಡೆ ಕಲ್ಲು ತೂರಾಟ ಆದಂತಹ ಘಟನೆಗಳು ಆಗಿವೆ. ಜೊತೆಗೆ ಈಗ ಸೇನೆ ಒಂದು ವಾರ್ನ್ ಮಾಡ್ತಿದೆ, ನೀವು ಈಗೇನಾದರೂ ಅಡ್ಡಿಪಡಿಸಲಿಕ್ಕೆ ಮುಂದೆ ಬಂದಿದ್ದೀಯಾದ್ರೆ ನಿರ್ದಾಕ್ಷಣ್ಯವಾಗಿ ನಾವು ಗುಂಡಿನ ದಾಳಿಯನ್ನ ಮಾಡಬೇಕಾಗತ್ತೆ ಅನ್ನುವಂಥ ಸಂದೇಶವನ್ನ ನೀಡ್ತಿದ್ದಾರೆ. ಮೈಕ್ಗಳ ಮುಖಾಂತರ ಅದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿನ ಸ್ಥಳೀಯರಿಂದ ಅಥವಾ ಆ ಹಳ್ಳಿಗರಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಹಳ್ಳಿಗರು ಸೇನೆಯ ಮೇಲೇನೆ ಕಲ್ಲು ತೂರಾಟ ನಡೆಸುವಂತಹ ಕೆಲಸಗಳು ಆಗ್ತಿದ್ದಾವೆ. ಆದರೂ ಕೂಡ ಸೇನೆ ಅದು ಒಂದ್ ಹೆಜ್ಜೆ ಮುಂದೆ ಹೋಗ್ತಾ ಇದೆ. ಏನಂತಂದ್ರೆ, ನಾವು ಯಾವ ಕಾರಣಕ್ಕೂ ಕೂಡ ನೀವೆಷ್ಟೇ ಅಡ್ಡಿಪಡಿಸಿದ್ರು ಕೂಡ ಇದರಿಂದ ನಾವು ವಿಚಲಿತರಾಗಲ್ಲ, ಈ ಒಂದು ಕಾರ್ಯಾಚರಣೆಯಲ್ಲಿ ನಾವು ಯಶಸ್ಸನ್ನ ಪಡೆದೇ ತೀರ್ತೀವಿ ಅನ್ನುವಂಥ ಸಂದೇಶವನ್ನು ಅಲ್ಲಿ ಕಳಿಸ್ತಿದ್ದಾರೆ. ಯಾಕೆಂದ್ರೆ ಹಿಂದೆ ಕೆಲವು ಬಾರಿ ಈ ರೀತಿ ಕಲ್ಲು ತೂರಾಟ ಆದಾಗ ಸ್ಥಳೀಯರಿಂದಲೇ ಪ್ರಬಲವಾದಂಥ ವಿರೋಧ ವ್ಯಕ್ತ ಆದಾಗ ಕೈಬಿಟ್ಟಿದ್ದಂತಹ ಸಣ್ಣ ಪುಟ್ಟ ದಾಳಿಗಳನ್ನ ಕೈಬಿಟ್ಟಿದ್ದಂತಹ ಉದಾಹರಣೆಗಳಿವೆ. ಆ ಕಾರಣಕ್ಕೋಸ್ಕರ ಈ ಬಾರಿ ಸೇನೆ ಹೇಳ್ತಿದೆ, ನಾವು ಯಾವ ಕಾರಣಕ್ಕೂ ಇಲ್ಲಿ ಅಡಗಿರುವಂತಹ ಉಗ್ರರನ್ನ ಕೈ ಬಿಡಲ್ಲ ಮತ್ತು ಅವರು ಪರಾರಿ ಆಗ್ಲಿಕ್ಕೆ ಅಥವಾ
ಮತ್ತೆ ಅವರು ಅವರವರ ಏನೋ ಹಾಗೆ ಸಂಪರ್ಕದಲ್ಲಿ ಧರಣೇಶ್. ಇನ್ನು ಇಡೀ ಕಾರ್ಯಾಚರಣೆಗೆ ದೆಹಲಿಯಿಂದ ನಿರ್ದೇಶನವನ್ನ ಕೂಡ ನೀಡಲಾಗ್ತಾ ಇದೆ. ದೆಹಲಿಯಲ್ಲಿ ಈಗಾಗಲೇ ರೂಪಿಸಲಾಗಿರುವಂತಹ ವಾರ್ ರೂಮ್ ನಿಂದ ನೇರ ನಿರ್ದೇಶನ ಹೋಗ್ತಾ ಇದೆ. ಸಿಆರ್ಪಿಎಫ್ ಮುಖ್ಯ ಕಚೇರಿಯಲ್ಲೇ ವಾರ್ ರೂಮ್ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ವಾರ್ ರೂಮ್ ನಿಂದ ನೇರವಾದಂತಹ ನಿರ್ದೇಶನ ಅಲ್ಲಿನ ಸಿಆರ್ಪಿಎಫ್ ಮುಖ್ಯ ಕಚೇರಿಯಲ್ಲಿರುವಂತಹ ವಾರ್ ರೂಮ್ ನಿಂದ ಹೋಗ್ತಾ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬೇಕು ಅನ್ನುವಂಥದ್ದು ದೆಹಲಿಯಿಂದಲೇ ನಿರ್ದೇಶನ ಈಗ ಹೋಗ್ತಾ ಇದೆ. ವಾರ್ ರೂಮ್ ಅಲ್ಲಿದ್ದಾರೆ ಸೇನೆಯ ಹಿರಿಯ ಅಧಿಕಾರಿಗಳಿದ್ದಾರೆ. ಬೆಳಗ್ಗಿನಿಂದಲೇ ಹಿರಿಯ ಅಧಿಕಾರಿಗಳು ನಿರ್ದೇಶನವನ್ನ ಕೊಡ್ತಾ ಇದ್ದಾರೆ. ಪ್ರತಿ ಕ್ಷಣದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಯಾವ ರೀತಿಯಾದಂತಹ ಕಾರ್ಯಾಚರಣೆ ಆಗಬೇಕು, ಏನಾಗ್ತಾ ಇದೆ ಅನ್ನುವಂತಹ ನಿರ್ದೇಶನದ ಜೊತೆಗೆ ಯಾವ ರೀತಿಯಾದಂತಹ ಒಂದು ಘಟನೆಗಳು ಅಲ್ಲೇ ಆಗ್ತಾ ಇದೆ, ಅಲ್ಲಿನ ಕ್ಷಣದ ಮಾಹಿತಿಯನ್ನ ಕೂಡ ಸೇನೆಯ ಹಿರಿಯ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ದೆಹಲಿಯ ವಾರ್ ರೂಮ್ ನಿಂದಲೇ ಹಿರಿಯ ಅಧಿಕಾರಿಗಳು ನಿರ್ದೇಶನವನ್ನ ನೀಡ್ತಾ ಇದ್ದಾರೆ. ಜೆಎಂ ಉಗ್ರ ಸಂಘಟನೆಯ ಕಮಾಂಡರ್ಗಳ ಹತ್ಯೆ ಕೂಡ ನಡೆದಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಧರಣೇಶ್ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ಒಂದು ರೀತಿಯಾದಂತಹ ದುರ್ದೈವ ಅಂದ್ರೆ ಅಲ್ಲೇ ಸ್ಥಳೀಯರೇ ಅಲ್ಲಿ ಕಲ್ಲು ತೂರಾಟವನ್ನ ಮಾಡುವುದರ ಮೂಲಕ ಇನ್ನೊಂದು ಕಡೆ ಸೇನೆಗೆ ಅಡ್ಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ದೆಹಲಿಯ ವಾರ್ ರೂಮ್ ಅಲ್ಲಿ ಯಾವ ರೀತಿಯಂತಹ ನಿರ್ದೇಶನವನ್ನ ನೀಡಲಾಗ್ತಾ ಇದೆ, ಯಾವ ರೀತಿಯಾಗಿ ಅಲ್ಲಿ ಒಂದು ಕಾರ್ಯಾಚರಣೆಗೆ ಇಲ್ಲಿಂದಲೇ ನಿರ್ದೇಶನವನ್ನ ಮಾಡುವುದರ ಮೂಲಕ ಆಗಿರ್ಬೋದು, ಅಲ್ಲಿನ ಪ್ರತಿಕ್ಷಣದ ಮಾಹಿತಿಯನ್ನ ಇಲ್ಲಿಗೆ ಸಾಗಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಪುಲ್ವಾಮಾ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೇನೆಯ ಹಿರಿಯ ಅಧಿಕಾರಿಗಳನ್ನೊಳಗೊಂಡಂತಹ ಒಂದು ವಾರ್ ರೂಮ್ ಅನ್ನ ದೆಹಲಿಯಲ್ಲಿ ರಚಿಸಿದೆ ಈಗ ರಕ್ಷಣಾ ಇಲಾಖೆ. ಈ ವಾರ್ ರೂಮ್ ನಿರಂತರವಾಗಿ ಅಲ್ಲಿರುವಂತಹ ಸೇನೆಯ ಜೊತೆ ಮತ್ತು ಈ ಪ್ರಕರಣವನ್ನ ತನಿಖೆ ಮಾಡ್ತಿರುವಂತಹ ರಾಷ್ಟ್ರೀಯ ತನಿಖಾ ತಂಡದ ಜೊತೆಗೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜೊತೆಗೆ ಮತ್ತು ರಕ್ಷಣಾ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಚಿವರು, ಕೇಂದ್ರ ಸರ್ಕಾರ ಎಲ್ಲರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಎಲ್ಲರಿಂದ ಫೀಡ್ಬ್ಯಾಕ್ ಅನ್ನ ಪಡೆದುಕೊಂಡು ಅಲ್ಲಿ ಯಾವ ರೀತಿ ನಮ್ಮ ಕಾರ್ಯಾಚರಣೆ ಇರಬೇಕು, ನಮ್ಮ ಸೈನಿಕರ ಮುಂದಿನ ಹೆಜ್ಜೆಗಳು ಹೇಗಿರಬೇಕು ಅನ್ನುವಂತಹ ಕಾರ್ಯತಂತ್ರವನ್ನ ರೂಪಿಸ್ತಿದೆ ಈ ವಾರ್ ರೂಮ್. ಹಿರಿಯ ಅಧಿಕಾರಿಗಳು ಅಲ್ಲಿ ಏನೋ ಕ್ಷಣದ ಮಾಹಿತಿಯನ್ನ ಸಂಗ್ರಹಿಸ್ತಿದ್ದಾರೆ ಮತ್ತು ಕ್ಷಣಕ್ಕೂ ಕೂಡ ಅಲ್ಲಿಗೆ ಮಾಹಿತಿಯನ್ನ ರವಾನಿಸ್ತಿದ್ದಾರೆ, ಇನ್ಸ್ಟ್ರಕ್ಷನ್ಗಳನ್ನ ನೀಡ್ತಿದ್ದಾರೆ, ಡೈರೆಕ್ಷನ್ಗಳನ್ನ ನೀಡ್ತಿದ್ದಾರೆ. ಏನಂತಂದ್ರೆ ಈಗ ಪುಲ್ವಾಮಾ ಮತ್ತು ಅವಂತಿಪುರ ನಡುವೆ ನಡೆಯುತ್ತಿರುವಂತಹ ಕೂಂಬಿಂಗ್ ಕಾರ್ಯ ಕಾಶ್ಮೀರದಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಜನಮತಕ್ಕೆ ಸರ್ಕಾರ ಯಾಕೆ ಹೆದರ್ತಾ ಇದೆ ಅಂತ ಹೇಳಿ ಈಗಾಗಲೇ ನಟ ಕಮಲ್ ಹಾಸನ್ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಜನಮತಕ್ಕೆ ಸರ್ಕಾರ ಯಾಕೆ ಹೆದರ್ತಾ ಇದೆ ಅಂತ ಹೇಳಿ ನಟ ಕಮಲ್ ಹಾಸನ್ ವಿವಾದಿತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ಸ್ವತಂತ್ರ ಕಾಶ್ಮೀರವಾಗಬೇಕು, ಜನರ ಆಶೋತ್ತರಗಳಿಗೆ ಕೇಂದ್ರ ಸರ್ಕಾರ ತುರ್ತು ಸ್ಪಂದಿಸಬೇಕು, ಭಾರತ ಪಾಕ್ ಸರಿಯಾಗಿ ವರ್ತಿಸಿದ್ರೆ ಯಾವ ಸೈನಿಕರು ಕೂಡ ಸಾಯೋದಿಲ್ಲ ಅನ್ನುವಂತಹ ಒಂದು ವಿವಾದಿತ ಹೇಳಿಕೆಯನ್ನ ಈಗ ನಟ ಕಮಲ್ ಹಾಸನ್ ಅವರು ಈಗಾಗಲೇ ನೀಡ್ತಾ ಇದ್ದು, ಕಾಶ್ಮೀರದಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿ ಜನಮತಕ್ಕೆ ಸರ್ಕಾರ ಯಾಕೆ ಹೆದರ್ತಾ ಇದೆ ಅನ್ನುವಂತಹ ಒಂದು ವಿವಾದಿತ ಹೇಳಿಕೆಯನ್ನ ಈಗಾಗಲೇ ನೀಡ್ತಾ ಇದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ಸ್ವತಂತ್ರ ಕಾಶ್ಮೀರವಾಗಬೇಕು, ಜನರ ಆಶೋತ್ತರಗಳಿಗೆ ಕೇಂದ್ರ ಸರ್ಕಾರ ತುರ್ತು ಸ್ಪಂದಿಸಬೇಕು ಅನ್ನುವಂತಹ ಮಾತನ್ನ ಹೇಳೋದ್ರ ಜೊತೆಗೆ ಭಾರತ ಮತ್ತು ಪಾಕ್ ಸರಿಯಾಗಿ ವರ್ತನೆ ಮಾಡಿದ್ರೆ ಯಾವ ಸೈನಿಕರು ಕೂಡ ಸಾಯೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ನಟ ಕಮಲ್ ಹಾಸನ್ ಈಗಾಗಲೇ ಕೊಡ್ತಾ ಇದ್ದಾರೆ. ಜನಮತವನ್ನ ಸಂಗ್ರಹ ಮಾಡಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ಅದು ಸ್ವತಂತ್ರ ಕಾಶ್ಮೀರ ಆಗಬೇಕು, ಜನರ ಆಶೋತ್ತರಗಳಿಗೆ ಕೇಂದ್ರ ಸರ್ಕಾರ ತುರ್ತಾಗಿ ಸ್ಪಂದಿಸುವ ಕೆಲಸವನ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಸರಿಯಾಗಿ ವರ್ತಿಸಿದ್ರೆ ಯಾವ ಸೈನಿಕರು ಕೂಡ ಸಾಯೋದಿಲ್ಲ ಅನ್ನುವಂತಹ ಬಿಟ್ಟಿ ಸಲಹೆಯನ್ನ ಕೊಟ್ಟಿದ್ದಾರೆ ನಟ ಕಮಲ್ ಹಾಸನ್. ಕಾಶ್ಮೀರದಲ್ಲಿ ಜನ
ಅಭಿಪ್ರಾಯವನ್ನ ಸಂಗ್ರಹಿಸುವುದರ ಮೂಲಕ ಜನಮತಕ್ಕೆ ಸರ್ಕಾರ ಯಾಕೆ ಹೆದರ್ತಾ ಇದೆ ಅನ್ನುವಂತಹ ವಿವಾದಿತ ಹೇಳಿಕೆಯನ್ನ ನಟ ಕಮಲ್ ಹಾಸನ್ ಕೊಡ್ತಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ಸ್ವತಂತ್ರ ಕಾಶ್ಮೀರವಾಗಬೇಕು, ಜನರ ಆಶೋತ್ತರಗಳಿಗೆ ಕೇಂದ್ರ ಸರ್ಕಾರ ತುರ್ತಾಗಿ ಸ್ಪಂದನೆಯನ್ನ ಮಾಡಿದ್ರೆ, ಭಾರತ ಮತ್ತು ಪಾಕ್ ಸರಿಯಾಗಿ ವರ್ತನೆಯನ್ನ ಮಾಡಿದ್ರೆ ಸೈನಿಕರು ಯಾವ ರೀತಿಯಾಗೂ ಕೂಡ ಸಾಯುವ ಪ್ರಮೇಯ ಬರೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ನಟ ಕಮಲ್ ಹಾಸನ್ ಕೊಡ್ತಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ಮತ್ತೆ ಜಾಯ್ನ್ ಆಗಿದ್ದಾರೆ. ಧರಣೀಶ್, ಈಗಾಗಲೇ ಅನೇಕರು ಸಲಹೆಗಳನ್ನ ಕೊಟ್ಟದನ್ನ ನಾವು ನೋಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ತಮ್ಮದೊಂದು ಸಲಹೆ ಇರಲಿ, ಬಿಟ್ಟಿ ವಿವಾದಿತ ಹೇಳಿಕೆ ಇರಲಿ ಅನ್ನುವಂತಹ ಉದ್ದೇಶನ ಏನೋ ಗೊತ್ತಿಲ್ಲ. ಕಮಲ್ ಹಾಸನ್ ಕೊಟ್ಟಿರುವಂತಹ ಹೇಳಿಕೆ ಯಾವ ರೀತಿಯಾಗಿ ಈಗಾಗಲೇ ಬೇರೆ ಬೇರೆ ಕಡೆ ಆಕ್ರೋಶಕ್ಕೆ ಕಾರಣ ಆಗಿದೆ? ನವಿತಾ, ಈಗಷ್ಟೇ ರಾಜಕೀಯಕ್ಕೆ ಪ್ರವೇಶ ಮಾಡ್ತಿರುವಂತಹ ಖ್ಯಾತ ನಟ ಕಮಲ್ ಹಾಸನ್ ನೀಡಿರುವಂತಹ ಹೇಳಿಕೆ ಈಗ ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ. ಅವರು ಕಾಶ್ಮೀರದಲ್ಲಿ ಜನಮತ ಗಣನೆ ಆಗ್ಲಿ ಅನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ. ಕಾಶ್ಮೀರದಲ್ಲಿ ಜನಮತ ಗಣನೆ ಆಗ್ಲಿ ಅನ್ನುವಂತಹ ಚರ್ಚೆ ಮಾತು ಬಹಳ ಹಳೆಯದು. ಮತ್ತೆ ಪ್ರತಿ ಬಾರಿ ಈ ರೀತಿ ಜನಮತಗಣನೆ ಆಗ್ಲಿ ಅನ್ನುವಂತಹ ಒಂದು ಪ್ರಸ್ತಾಪ ಎದ್ದಾಗೆಲ್ಲ ಅದಕ್ಕೆ ವ್ಯಾಪಕವಾದಂತಹ ವಿರೋಧ ಕೂಡ ವ್ಯಕ್ತ ಆಗ್ತಿದೆ. ಈಗಲೂ ಕೂಡ ಅದೇ ಆಗ್ತಿದೆ. ಇನ್ಫ್ಯಾಕ್ಟ್ ಈಗ ಜಾಸ್ತಿ ಆಗ್ತಿದೆ. ಯಾಕಂತಂದ್ರೆ ಈಗ ಈ ಕಾಶ್ಮೀರದಲ್ಲಿ ಮೊನ್ನೆ ನಡೆದಂತಹ ಒಂದು ಪುಲ್ವಾಮಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶ ಒಂದು ರೀತಿಯಲ್ಲಿ ಆವೇಶದಿಂದ ಉದ್ವೇಗದಿಂದ ಪ್ರತಿಕ್ರಿಯೆ ನೀಡುತ್ತಿರುವಂತಹ ಸಂದರ್ಭದಲ್ಲಿ ಚಿತ್ರನಟರಾಗಿರುವಂತಹ ಕಮಲ್ ಹಾಸನ್ ವ್ಯತಿರಿಕ್ತವಾದಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅಫ್ಕೋರ್ಸ್ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಇದು ಒಂದು ಬಹಳ ಹಳೆಯ ವಿಷಯ, ಹಳೆಯ ಮಾತು. ಅಲ್ಲಿ ಪ್ರತ್ಯೇಕವಾದಂತಹ ಒಂದು ಜನಮತಗಣನೆ ಆಗ್ಬೇಕು ಅಂತ ಅಂದ್ರೆ ಕಾಶ್ಮೀರ, ಅದರಲ್ಲೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ಯಾರಿಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಅಲ್ಲಿನ ಜನರೇ ನಿರ್ಧರಿಸಲಿ ಅನ್ನುವಂತ ವಾದ ಅದು. ಅಂತ ಮಾತನ್ನ ಈಗ ಮತ್ತೆ ಕಮಲ್ ಹಾಸನ್ ಹೇಳಿದ್ದಾರೆ. ಮತ್ತು ಪಾಕ್ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೆ ಆದರೆ, ಎರಡೂ ರಾಷ್ಟ್ರಗಳ ಸೇನೆಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೆ ಆದರೆ ವಿವಾದ ಉದ್ಭವಿಸಲ್ಲ, ನಮ್ಮ ಯೋಧರು ಸಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಅನ್ನುವ ನಿಟ್ಟಿನಲ್ಲೂ ಕೂಡ ಕಮಲ್ ಹಾಸನ್ ಮಾತನಾಡಿದರೆ. ಈಗ ಅಂದ್ರೆ ಒಂದು ರೀತಿಯಲ್ಲಿ ಇಡೀ ದೇಶ ದುಃಖದ ಸಂದರ್ಭದಲ್ಲಿದ್ದಾಗ ಕಮಲ್ ಹಾಸನ್ ನೀಡಿರುವ ಈ ಹೇಳಿಕೆ ವಿವಾದ ಸ್ವರೂಪವನ್ನ ಪಡ್ಕೊಂಡಿದೆ. ನವಿತಾ, ಓಕೆ, ಇನ್ನು ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಪಾಕ್ ನಟ ನಟಿಯರಿಗೆ ಬ್ಯಾನ್ ಕೂಡ ಮಾಡಲಾಗಿದೆ. ಭಾರತ ಚಿತ್ರರಂಗ ಈಗ ಪಾಕ್ನ ನಟ ನಟಿಯರಿಗೆ ನಿಷೇಧವನ್ನ ಹೇರಿದೆ. ಪುಲ್ವಾಮಾ ದಾಳಿಗೆ ರೊಚ್ಚಿಗೆದ್ದಂತಹ ಬಾಲಿವುಡ್ ಇನ್ನು ಮುಂದೆ ಪಾಕ್ ನಟ ನಟಿಯರನ್ನ ನಾವು ಭಾರತ ಚಿತ್ರರಂಗಕ್ಕೆ ಕರೆಸೋದಿಲ್ಲ, ಅವರಿಂದ ಆಕ್ಟಿಂಗ್ ಮಾಡಿಸೋದಿಲ್ಲ ಅಥವಾ ಹಾಡನ್ನ ಹಾಡಿಸೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಆಲ್ ಇಂಡಿಯಾ ಸಿನಿ ವರ್ಕರ್ಸ್ ಅಸೋಸಿಯೇಷನ್ ಕೂಡ ಬ್ಯಾನ್ ಅನ್ನ ಮಾಡಿದ್ದು, ಪಾಕ್ನ ನಟ ನಟಿಯರಿಗೆ ಭಾರತ ಚಿತ್ರರಂಗದಲ್ಲಿ ಅಥವಾ ಬಾಲಿವುಡ್ ಅಲ್ಲೂ ಕೂಡ ಇನ್ನು ಮುಂದೆ ನಿಷೇಧ. ಭಾರತ ಚಿತ್ರರಂಗದಿಂದಲೇ ಈಗಾಗಲೇ ಅವರಿಗೆ ನಿಷೇಧವನ್ನ ಹೇರಲಾಗಿದ್ದು, ಆಲ್ ಇಂಡಿಯಾ ಸಿನಿ ವರ್ಕರ್ಸ್ ಅಸೋಸಿಯೇಷನ್ ಈಗಾಗಲೇ ಬ್ಯಾನ್ ಮಾಡಿದೆ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಬ್ಯಾನ್ ಮಾಡಿದೀವಿ ಅನ್ನುವಂತಹ ನೋಟಿಸ್ ಅನ್ನು ಕೂಡ ಈಗಾಗಲೇ ನೋಡಿದೆ. ಇನ್ನು ಮುಂದೆ ಯಾವುದೇ ಭಾರತದ ಚಿತ್ರಗಳಲ್ಲಿ ಪಾಕ್ ನಟ ನಟಿಯರು ಆಕ್ಟ್ ಮಾಡುವಂಗಿಲ್ಲ, ಅಲ್ಲಿನ ಸಿಂಗರ್ಸ್ ಇಲ್ಲಿ ಬಂದು ಹಾಡುವಂಗಿಲ್ಲ ಅಂತ ಹೇಳಿ ಈಗಾಗಲೇ ಪಾಕ್ ನಟ ನಟಿಯರಿಗೆ ಬ್ಯಾನ್ ಅನ್ನ ಮಾಡಲಾಗಿದೆ. ಪುಲ್ವಾಮಾ ಪ್ರತೀಕಾರಕ್ಕೆ ಹೆದರಿದಂತಹ ಪಾಕಿಸ್ತಾನ ತನ್ನ ಹೈ ಕಮಿಷನರ್ ನ ವಾಪಸ್ ಕರೆಸಿಕೊಂಡಿದೆ. ಪಾಕಿಸ್ತಾನಕ್ಕೆ ಈಗಾಗಲೇ ತನ್ನ ಹೈ ಕಮಿಷನರ್ ನ ವಾಪಸ್ ಕರೆಸಿಕೊಳ್ಳುವುದರ ಮೂಲಕ ಪಾಕ್ನ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ತನ್ನ ಹೈ ಕಮಿಷನರ್ ನ ಕೂಡ ವಾಪಸ್ ಕರೆಸಿಕೊಂಡಿದೆ. ಭಾರತದಲ್ಲಿದ್ದಂತಹ ಪಾಕಿಸ್ತಾನದ ಹೈ ಕಮಿಷನರ್ಗೆ ಈಗಾಗಲೇ ಪಾಕ್ ಗುಲಾಮನ್ನ ಕೊಟ್ಟಿದ್ದು, ಪುಲ್ವಾಮಾ ಪ್ರತೀಕಾರಕ್ಕೆ ಹೆದರಿದ ಪಾಕಿಸ್ತಾನ ತನ್ನ ಹೈ ಕಮಿಷನರ್ ನ ವಾಪಸ್ ಕರೆಸಿಕೊಂಡಿದೆ. ಸೋಹೆಲ್ ಮೊಹಮ್ಮದ್ ಪಾಕಿಸ್ತಾನದ ಹೈ ಕಮಿಷನರ್ ಆಗಿದ್ದು ಇವತ್ತು ಬೆಳಗ್ಗೆ ಇಸ್ಲಾಮಾಬಾದ್ಗೆ ತೆರಳಿದ್ದಾರೆ. ಸೋಹೆಲ್ ಸಾಕಷ್ಟು ಕುತೂಹಲ ಮೂಡಿಸಿದೆ ಪಾಕಿಸ್ತಾನದ ನಡುವೆ. ಈಗಾಗಲೇ ಈ ಒಂದು ನಡೆಯಿಂದ ಏನ್ ಮಾಡಕ್ಕೆ ಹೊರಟಿದೆ ಪಾಕಿಸ್ತಾನ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ. ಆದ್ರೆ ಪುಲ್ವಾಮಾ ಪ್ರತೀಕಾರಕ್ಕೆ ಯಾವ ರೀತಿಯಾಗಿ ಭಾರತ ಸೆಡ್ಡು ಹೊಡೆದಿದೆ, ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಅನ್ನೋದನ್ನ ತಿಳಿದಂತಹ ಪಾಕಿಸ್ತಾನ ಈಗ ತನ್ನ ಹೈ ಕಮಿಷನರ್ನ ವಾಪಸ್ ಕರೆಸಿಕೊಂಡಿದೆ. ಇನ್ನೊಂದು ಕಡೆ ಹುತಾತ್ಮ ಯೋಧರ ಕುಟುಂಬಗಳಿಗೆ ನೆರವಿನ ಮಹಾಪುರವೇ ಹರಿದು ಬರ್ತಾ ಇದೆ. ಹಣದ ದುರುಪಯೋಗವನ್ನ ತಡೆಯೋದಕ್ಕೆ ಕೇಂದ್ರ ಈಗ ಕ್ರಮವನ್ನ ಕೈಗೊಂಡಿದ್ದು, ಭಾರತ್ ಕೆ ವೀರ್ ಹೆಸರಲ್ಲಿ ಆನ್ಲೈನ್ ಪೋರ್ಟಲ್ ಅನ್ನು ಕೂಡ ಈಗಾಗಲೇ ಓಪನ್ ಮಾಡಲಾಗಿದೆ. ಹಣದ ದುರುಪಯೋಗ ತಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಈಗ ಒಂದು ಕ್ರಮವನ್ನ ಕೂಡ ತೆಗೆದುಕೊಂಡಿದೆ.
ಭಾರತ್ ಕೆ ವೀರ್ ಹೆಸರಿನಲ್ಲಿ ಆನ್ಲೈನ್ ಪೋರ್ಟಲ್ ಅನ್ನ ಕೂಡ ಈಗಾಗಲೇ ಓಪನ್ ಮಾಡಿದ್ದು ಹುತಾತ್ಮ ಯೋಧರ ಕುಟುಂಬಗಳಿಗೆ ನೆರವಿನ ಮಹಾಪೂರವನ್ನ ಇಡೀ ಭಾರತ ದೇಶದ ಜನ ನೀಡುತ್ತಾ ಇದ್ದಾರೆ. ಹಾಗಾಗಿ ಹಣದ ದುರುಪಯೋಗ ತಡೆಯೋದಕ್ಕೆ ಕೇಂದ್ರ ಈಗ ಕ್ರಮವನ್ನು ಕೂಡ ಕೈಗೊಂಡಿದೆ. ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ನೆರವಿನ ಅವಕಾಶವನ್ನ ಕೂಡ ನೀಡಲಾಗಿದ್ದು, ಫೇಕ್ ಫಂಡ್ಗಳನ್ನ ನಂಬಬೇಡಿ ಅಂತ ಹೇಳಿ ಕೇಂದ್ರ ಸಲಹೆಯನ್ನ ಕೊಟ್ಟಿದೆ. ನೇರವಾಗಿ ಕೇಂದ್ರ ಗೃಹ ಇಲಾಖೆಗೆ ಸೇರಿದಂತಹ ಅಕೌಂಟ್ಗೆ ಹಣವನ್ನ ಕಳುಹಿಸಿ ಅಂತ ಹೇಳಿ ಈಗಾಗಲೇ ಕೇಂದ್ರ ಕ್ರಮವನ್ನ ಕೂಡ ಒಂದ್ ಕಡೆ ಕೊಟ್ರೆ, ಮತ್ತೊಂದು ಕಡೆ ಸೂಚನೆಯನ್ನ ಕೂಡ ನೀಡಿದೆ. ಈವರೆಗೆ 30 ಕೋಟಿಗೂ ಅಧಿಕ ಹಣವನ್ನ ಸಂಗ್ರಹ ಮಾಡಲಾಗಿದೆ. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಈ ಒಂದು ಅಭಿಯಾನದ ರಾಯಭಾರಿ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಪೋರ್ಟಲ್ ಅನ್ನ ಕೂಡ ಓಪನ್ ಮಾಡಿದೆ. ಪೋರ್ಟಲ್ ಅನ್ನ ಓಪನ್ ಮಾಡಿ ಭಾರತ್ ಕೆ ವೀರ್ ಹೆಸರಲ್ಲಿ ಆನ್ಲೈನ್ ಪೋರ್ಟಲ್ ಅನ್ನ ಕೂಡ ಈಗಾಗಲೇ ಆರಂಭ ಮಾಡಿದೆ. ಗರಿಷ್ಠ 15 ಲಕ್ಷ ರೂಪಾಯಿ ನೆರವನ್ನು ಕೂಡ ನೀಡುವ ಅವಕಾಶ ಇದೆ. ಇವಿಷ್ಟೇ ಹೊತ್ತಿನ ಪ್ರಮುಖ